ಒಂದು ಶಾಲೆ ಅಂದರೆ ಅಲ್ಲಿ ಬರೀ ಪಾಠ ಹೇಳ್ಕೊಟ್ರೆ ಸಾಕ? ವಿದ್ಯೆನ ಕಲಿಸೋದು ಅಷ್ಟೇನಾ ಶಾಲೆ ಕೆಲಸ? ಖಂಡಿತ ಇಲ್ಲ. ಶಾಲೆ ಮಕ್ಕಳ ಸರ್ವಾಂಗೀಣ ಪ್ರಗತಿ ಕಡೆಗೆ ಗಮನ ಕೊಡಬೇಕು. ಒಂದು ಆರೋಗ್ಯಕರ ಆದರ್ಶ ಸಮಾಜ ಕಟ್ಟಬೇಕು ಅಂದರೆ ಅಲ್ಲಿನ ಶಾಲೆಗಳು ತಮ್ಮ ನೆಲದ ಸಂಸ್ಕೃತಿಯನ್ನು, ನೈಜ ಇತಿಹಾಸವನ್ನು, ತಮ್ಮ ನಾಡಿನ ಪಾರಂಪರಿಕ ಶ್ರೀಮಂತಿಕೆಯನ್ನು ಮಕ್ಕಳಿಗೆ ದಾರಿ ಎರೆಬೇಕು. ಆವಾಗಲೇ ಎಲ್ಲರಲ್ಲೂ ರಾಷ್ಟ್ರಾಭಿಮಾನ ಮೂಡೋದು, ನಮ್ಮ ಸಂಸ್ಕೃತಿ ಬಗ್ಗೆ ಹೆಮ್ಮೆ ಗೌರವ ಬರೋದು. ಅಂತಹ ಕೆಲಸನ ನಮ್ಮ ಶಾಲೆ ಅಂದರೆ PM ಶ್ರೀ KPS ನಡುವಿನಕೆರೆ ಶಾಲೆ ಮಾಡ್ತಾ ಬಂದಿದೆ. ಇಲ್ಲಿ ನೋಡಿ, ಸಂಕ್ರಾಂತಿ ಹಬ್ಬ ಹತ್ರ ಬಂತು ಅಂತ ಎಷ್ಟು ಚೆನ್ನಾಗಿ ಸಂಕ್ರಾಂತಿ ಸಡಗರವನ್ನು ಶಾಲೆಯಲ್ಲಿ ಮಾಡಿದ್ದೀವಿ. ಹಳ್ಳಿಗಳಿಗೆ ಯಾವುದೇ ಸಾಟಿ ಇಲ್ಲ ಕಣ್ರಿ. ಹಳ್ಳಿ ಜೀವನನೇ ತುಂಬ ಲೇಸು. ಇನ್ನೂ ನಮ್ಮ ದೇಶದಲ್ಲಿ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಅದು ನಮ್ಮ ಹಳ್ಳಿಯಿಂದನೇ ಅನಿಸುತ್ತೆ. ಹಳ್ಳಿ ಜೀವನನ ನಾವೆಲ್ಲರೂ ಜೀವಿಸೋಣ ಹಾಗಂದ್ಕೊಂಡೇ ಈ ಥರ ಒಂದು ಉಪಾಯ ಮಾಡಿದ್ವಿ. ನಮ್ಮ ಶಾಲೆನ ಒಂದು ಹಳ್ಳಿ ಅಂತ ಮಾಡ್ಕೊಂಡ್ವಿ. ನಮ್ಮ ಶಾಲೆಯ ಪದವೀಧರ ಮುಖ್ಯೋಪಾಧ್ಯಾಯರಾದ ಸುರೇಶ್ ಸರ್ ಅವರನ್ನು ಊರಿನ ಗೌಡ್ರು ಅಂತ ಮಾಡಿ ಅವ್ರ ಕೈಲಿ ರಾಶಿ ಪೂಜೆ ಮಾಡಿಸಿ, ದೀಪ ಹಚ್ಚಿಸಿ, ಭುವನೇಶ್ವರಿ ತಾಯಿಯ ಪ್ರತಿಮೆನ ಪೂಜೆ ಮಾಡಿಸಿದ್ವಿ. ಹಾಗೆ ನಮ್ಮ ಶಿಕ್ಷಕಿಯರು ಒನಕೆ ಹಿಡ್ಕೊಂಡು ಭತ್ತ ಕೊಟ್ಟೋಕೆ ತಯಾರಾಗಿ ನಿಂತಿದ್ರು. ಊರಿನವರೆಲ್ಲ ಸೇರಿ ಭತ್ತ ಕೊಟ್ಟು ಸಂಕ್ರಾಂತಿ ಸಡಗರಕ್ಕೆ ನಾಂದಿ ಹಾಡಿದ್ವಿ. ಆವತ್ತಿನ ದಿನಗಳಲ್ಲಿ ಈ ರೀತಿ ಕೆಲಸಗಳಿಂದಾನೆ ಎಷ್ಟೊಂದು ಥರದ ವ್ಯಾಯಾಮ ಆಗ್ತಿತ್ತು ಅಲ್ವಾ? ನಮಗನ್ಸಲ್ವಾ ಈ ಯಂತ್ರಗಳೆಲ್ಲ ಬೇಕಿತ್ತಾ ಅಂತ? ಈ ರೀತಿಯೇ ಎಷ್ಟು ಚೆನ್ನಾಗಿತ್ತು ನಮ್ಮ ಹಳ್ಳಿ ಜೀವನ. ಒಟ್ಟಿನಲ್ಲಿ ಸಂಕ್ರಾಂತಿಗೆ ಮೊದಲನೇ ಪೂಜೆ ತುಂಬ ಚೆನ್ನಾಗೇ ಆಯಿತು. ಇನ್ನು ನಮ್ಮ ಶಾಲೆಯ ರವಿವರ್ಮ ಹುಚ್ಚೈ ಮೇಸ್ಟ್ರು ವರ್ಲಿ ಪೇಂಟಿಂಗ್ನಲ್ಲಿ ಒಂದು ಹಳ್ಳಿಯ ಚಿತ್ರಣವನ್ನು ಕಟ್ಟಿಕೊಟ್ಟಿದ್ರು. ಅದನ್ನು ಉದ್ಘಾಟಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶುರು ಮಾಡಿದ್ವಿ. ನಮ್ಮ ಶಿಕ್ಷಕಿಯರು ಕೋಲಾಟ ಆಡ್ತಾ ಆಡ್ತಾ ಎಲ್ರಿಗೂ ಖುಷಿ ನೀಡಿದ್ರು. ಮಕ್ಕಳ ಜೊತೆ ಇದ್ರೇ ಹಾಗೆ, ನಾವು ಕೂಡ ಮಕ್ಕಳಾಗೆ ಹೋಗ್ಬಿಡ್ತೀವಿ. ಅಂಥದ್ರಲ್ಲೂ ಈ ಹಬ್ಬ ಆಚರಣೆ ಇಂಥದ್ರಲ್ಲಿ ಕೇಳಬೇಕಾ? ನಾವು ಮಕ್ಕಳಾಗೆ ಇದ್ವಿ. ಮಕ್ಕಳೆಲ್ಲ ಬಣ್ಣ ಬಣ್ಣದ ಬಟ್ಟೆ ತೊಟ್ಕೊಂಡು, ಅಲಂಕಾರ ಮಾಡಿಕೊಂಡು, ಸಿಂಗಾರ ಮಾಡಿಕೊಂಡು ಜಾನಪದ ಹಾಡುಗಳನ್ನ ಹಾಡೋಕ್ಕೆ, ಜಾನಪದ ಹಾಡುಗಳಿಗೆ ನೃತ್ಯ ಮಾಡೋಕ್ಕೆ ತಯಾರಾಗಿ ನಿಂತಿದ್ರು. ಜಾನಪದ ಅಂದ್ರೇ ಹಾಗೆ ಅನಿಸುತ್ತೆ, ಎಂಥವ್ರನ್ನು ತನ್ನ ಕಡೆಗೆ ಆಕರ್ಷಿಸುತ್ತೆ. ಇನ್ನು ಈ ಮಕ್ಕಳನ್ನ ಬಿಡುತ್ತಾ? ಮೊದಲೇ ನಮ್ಮ ಶಾಲೆಯಲ್ಲಿ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ವಲ್ಪ ಜಾಸ್ತಿ. ಅದರಲ್ಲೂ ಈ ಜಾನಪದ ಗೀತೆಗಳು ಅಂತ ಹೇಳಿದ್ರೆ ಎಲ್ಲ ಮಕ್ಕಳು ತಯಾರಾಗಿ ನಿಂತಿರ್ತಾರೆ. ನಮ್ಮ ಶಿಕ್ಷಕರಿಂದನೂ ಅಷ್ಟೇ ಎಲ್ಲ ಮಕ್ಕಳನ್ನು ತಯಾರಿ ನಡೆಸಿ ಅವ್ರ ಬೆನ್ನ ಹಿಂದೆ ಒಂದು ಶಕ್ತಿಯಾಗಿ ನಿಂತಿದ್ದರು. ಇನ್ನು ನಮ್ಮ ಮಕ್ಕಳು ಅವರೇ ನಿರೂಪಣೆ ಮಾಡಿ, ಸ್ವಾಗತ ಮಾಡಿ, ಪ್ರಾರ್ಥನೆ ಮಾಡಿ, ವಂದನಾರ್ಪಣೆ ಮಾಡಿ, ಒಟ್ಟಿನಲ್ಲಿ ಇಡೀ ಕಾರ್ಯಕ್ರಮನ ಮಕ್ಕಳೇ ನಡೆಸಿ ತುಂಬ ಯಶಸ್ವಿ ಮಾಡಿದ್ರು. ಒಂದು ಹೇಳ, ನಾವು ನಮ್ಮ ಸಂಸ್ಕೃತಿನ ಕಾಪಾಡಿದ್ರೆ ನಮ್ಮ ಸಂಸ್ಕೃತಿ ನಮ್ಮನ್ನು ಕಾಪಾಡುತ್ತೆ ಕಣ್ರಿ. ನಮ್ಮ ಮಕ್ಕಳಿಗೆ ನಮ್ಮ ಪರಂಪರೆನ ತಿಳಿಸೋಣ, ಅದನ್ನು ಬೆಳೆಸೋಣ. ನಮಸ್ಕಾರ. ನಮ್ಮ ಶಾಲೆ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದ್ದರೆ ಇನ್ನೊಬ್ರಿಗಾದರೂ ಶೇರ್ ಮಾಡಿ.